ಹೆದ್ದಾರಿ ಪರ್ವತಗಳ ಕೆಳಭಾಗದಲ್ಲಿ ಒಂದು ಸುಂದರ ಹಳ್ಳಿಯಲ್ಲಿದ್ದ ಕಾಯಿ ಎಂಬ ಬಾಲಕ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಕಾಯಿ ಒಬ್ಬ ಕುತೂಹಲದಾಕ ಬಾಲಕನಾಗಿದ್ದು ಸದಾ ಕಲಿಯಲು ಮತ್ತು ಬೆಳೆಯಲು ಉತ್ಸುಕನಾಗಿದ್ದ. ಆದರೆ ಸಾಕಷ್ಟು ಬಾರಿಗೆ ಎದುರಿಸಿದ ಸವಾಲುಗಳಿಂದ ನಿರಾಶನಾಗುತ್ತಿದ್ದನು. ಒಂದು ದಿನ ವಿಶೇಷವಾಗಿ ನಿರಾಶೆಗೊಂಡಾಗ ಕಾಯಿ ಸಲಹೆಯನ್ನು ಪಡೆಯಲು ಹಳ್ಳಿಯ ಹಿರಿಯ ಪ್ರಜ್ಞಾವಂತ ವ್ಯಕ್ತಿಯಾದ ಮಾಸ್ಟರ್ಲಿ ಅವರನ್ನು ಭೇಟಿಯಾಗಲು ಹೋದ. ಕಾಯಿ ಮಾಸ್ಟರ್ಲಿಯನ್ನು ತನ್ನ ಅಚ್ಚುಮೆಚ್ಚಿನ ಬಿದಿರಿನ ತೋಪಿನಲ್ಲಿ ಕಂಡುಕೊಂಡನು. ಅಲ್ಲಿ ಅವರು ಗಿಡಗಳಿಗೆ ನೋಡಿಕೊಳ್ಳುತ್ತಿದ್ದರು. ಮಾಸ್ಟರ್ಲಿ ಕಾಯಿ ಶುರು ಮಾಡಿದ, ನಾನು ತುಂಬಾ ಪ್ರಯತ್ನಿಸುತ್ತೇನೆ, ಆದರೆ ನಾನು ಯಾವುದೇ ಪ್ರಗತಿಯನ್ನು ಮಾಡುತ್ತಿಲ್ಲ ಎಂದು ನನಗೆ ಆಗಾಗ್ಗೆ ಅನಿಸುತ್ತದೆ. ಎಲ್ಲವೂ ತುಂಬಾ ಕಷ್ಟಕರವೆಂದು ತೋರುತ್ತಿರುವಾಗ ನಾನು ಹೇಗೆ ಮುಂದುವರಿಯುವುದು? ಮಾಸ್ಟರ್ಲಿ ಮಧುರವಾಗಿ ನಗುತ್ತಾ ಕಾಯಿ ಅವನನ್ನು ತನ್ನ ಬಳಿ ಕೂತುಕೊಳ್ಳಲು ಸೂಚಿಸಿದರು. ಅವರು ಸಣ್ಣ ಗಾಳಿ ಚಲಿಸುತ್ತಿರುವ ಬಿದಿರು ದಂಟೆಗಳತ್ತ ಸೂಚಿಸಿದರು. ಕಾಯಿ ಅವರು ಹೇಳಿದರು, ಈ ಬಿದಿರು ಬಗ್ಗೆ ನಾನು ನಿನ್ನಿಗೆ ಒಂದು ಕತೆ ಹೇಳುತ್ತೇನೆ. ಒಂದು ಬಿದಿರು ಬೀಜವನ್ನು ನೆಲದ ಮೇಲೆ ನಾಟಿದಾಗ ಅದಕ್ಕೆ ಪ್ರತಿದಿನವೂ ನೀರು ಮತ್ತು ಪೋಷಣೆಯನ್ನು ನೀಡಲಾಗುತ್ತದೆ. ಆದರೆ ವರ್ಷಗಳ ಕಾಲ ನೆಲದ ಮೇಲೆ ಯಾವುದೇ ಪ್ರಗತಿ ಕಾಣಿಸದು. ಕೇವಲ ಖಾಲಿ ಮಣ್ಣು ಮಾತ್ರ ಕಾಣುತ್ತದೆ. ಕಾಯಿ ಮುಖದಲ್ಲಿ ಗೊಂದಲದ ಭಾವನೆ ಕಾಣಿಸಿತು, ಹುಬ್ಬು ಗಲಿಬಿಲಿಗೊಂಡಿತು. ಬೆಳವಣಿಗೆಯ ಯಾವುದೇ ಲಕ್ಷಣಗಳನ್ನು ತೋರಿಸದ ಯಾವುದನ್ನಾದರೂ ಯಾರಾದರೂ ಏಕೆ ಪೋಷಿಸುತ್ತಿರುತ್ತಾರೆ? ಮಾಸ್ಟರ್ಲಿ ಸ್ವಲ್ಪ ನಗುತ್ತಾ ಹೇಳಿದರು, ತಾಳ್ಮೆ ವಹಿಸು ಮಗು. ದೃಶ್ಯ ಪ್ರಗತಿಯಿಲ್ಲದಿದ್ದರೂ ಬಿದಿರು ತನ್ನ ಬೇರುಗಳನ್ನು ಮಣ್ಣಿನೊಳಗೆ ಗಂಭೀರವಾಗಿ ಮತ್ತು ಅಗಲವಾಗಿ ಬೆಳೆಸುತ್ತದೆ, ಬಲವಾದ ನೆಲೆಯನ್ನು ಸೃಷ್ಟಿಸುತ್ತದೆ. ಕೆಲವು ವರ್ಷಗಳ ನಂತರ ಬೇರುಗಳು ತಯಾರಾದಾಗ ಬಿದಿರು ತಕ್ಷಣವೇ ಬೆಳೆಯುತ್ತಾ ಕೆಲವೇ ವಾರಗಳಲ್ಲಿ 90 ಅಡಿ ಉದ್ದವಿರುವವರೆಗೆ ಬೆಳೆದೀತು. ಕಾಯಿ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಹಾಗಾದರೆ ಆ ಸಮಯದಲ್ಲಿ ಬಿದಿರು ಶ್ರೇಷ್ಠತೆಗಾಗಿ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುತ್ತಿದೆಯೇ? ನಿಖರವಾಗಿ ಎಂದು ಮಾಸ್ಟರ್ಲಿ ತಲೆಯಾಡಿಸಿದರು. ಜೀವನವು ಬಿದಿರಿನಂತಿದೆ. ನಿನ್ನ ಪ್ರಯತ್ನಗಳು ಯಾವುದೇ ಫಲಿತಾಂಶವನ್ನು ನೀಡುತ್ತಿಲ್ಲ ಎಂದು ಭಾವಿಸುವ ಸಂದರ್ಭಗಳಿವೆ. ಆದರೆ ನೀನು ತಾಳ್ಮೆಯಿಂದಿರು ಮತ್ತು ನಿನ್ನ ಕನಸುಗಳನ್ನು ಪೋಷಿಸಲು ಮುಂದುವರಿಸಿದರೆ ಅಂತಿಮವಾಗಿ ನಿನ್ನ ಶ್ರಮದ ಫಲವನ್ನು ನೀನು ನೋಡುತ್ತೀಯ. ಇಂದು ನೀನು ನಿರ್ಮಿಸುವ ಅಡಿಪಾಯ ನಿನ್ನ ಭವಿಷ್ಯದ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಕೈ ಸ್ಫೂರ್ತಿ ಮತ್ತು ಭರವಸೆಯ ಉಲ್ಬಣವನ್ನು ಅನುಭವಿಸಿದನು. ಧನ್ಯವಾದಗಳು ಮಾಸ್ಟರ್ಲಿ. ನನಗೆ ಈಗ ಅರ್ಥವಾಗಿದೆ. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಮತ್ತು ನನ್ನ ಬೇರುಗಳು ಇನ್ನೂ ಬಲವಾಗಿ ಬೆಳೆಯುತ್ತಿವೆ ಎಂದು ನಂಬುತ್ತೇನೆ. ನಾನು ಅದನ್ನು ಇನ್ನೂ ನೋಡದಿದ್ದರೂ ಸಹ. ಮಾಸ್ಟರ್ಲಿ ಕಾಯಿನ ಭುಜದ ಮೇಲೆ ಭರವಸೆಯ ಕೈ ಇಟ್ಟರು. ನೆನಪಿಡು, ಕಾಯಿ, ನಿಜವಾದ ಶಕ್ತಿ ಒಳಗಿನಿಂದ ಬರುತ್ತದೆ. ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ ಮತ್ತು ನೀನು ಬಿದಿರಿನಂತೆಯೇ ಎತ್ತರವಾಗಿ ಮತ್ತು ಬಲವಾಗಿ ಬೆಳೆಯುತ್ತೀಯ. ಹೊಸ ಸಂಕಲ್ಪದೊಂದಿಗೆ ಕಾಯಿ ಬಿದಿರಿನ ತೋಪನ್ನು ತೊರೆದನು. ಅವನ ಸವಾಲುಗಳನ್ನು ಸ್ಥಿತಿಸ್ಥಾಪಕತ್ವ ಮತ್ತು ತಾಳ್ಮೆಯಿಂದ ಎದುರಿಸಲು ಸಿದ್ಧನಾದನು. ತನ್ನ ಸಾಮರ್ಥ್ಯವನ್ನು ನಂಬಿ ಮತ್ತು ಪ್ರಕ್ರಿಯೆಯನ್ನು ನಂಬಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರೆಸಿದನು. ಕಾಲಾನಂತರದಲ್ಲಿ ಕಾಯಿ ಅವನ ಪರಿಶ್ರಮವು ಫಲ ನೀಡಿತು ಮತ್ತು ಅವನು ಪ್ರಬಲವಾದ ಬಿದಿರಿನಂತೆಯೇ ಗಮನಾರ್ಹ ಯಶಸ್ಸನ್ನು ಸಾಧಿಸಿದನು. ನೈತಿಕತೆ. ತಾಳ್ಮೆ ಮತ್ತು ಪರಿಶ್ರಮವು ಯಶಸ್ಸಿಗೆ ಪ್ರಮುಖವಾಗಿದೆ. ಬಿದಿರಿನಂತೆಯೇ ನಮ್ಮ ಪ್ರಯತ್ನಗಳು ತಕ್ಷಣದ ಫಲಿತಾಂಶಗಳನ್ನು ನೀಡದಿರಬಹುದು, ಆದರೆ ಬಲವಾದ ಅಡಿಪಾಯ ಮತ್ತು ಅಚಲವಾದ ನಿರ್ಣಯದಿಂದ ನಾವು ಹೆಚ್ಚಿನ ಎತ್ತರವನ್ನು ಸಾಧಿಸಬಹುದು.